ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಅಂಚೆ ವಿಭಾಗ ಸ್ಥಾಪನೆಗೆ 60 ವರ್ಷದ ಸಂಭ್ರಮ. ಅಂಚೆ ಇಲಾಖೆಯ ನೌಕರರಿಂದ ರಕ್ತದಾನ ಶಿಬಿರ. ಭಾರತೀಯ ರೆಡ್ ಕ್ರಾಸ್ ಹಾಸನ ಶಾಖೆ ಸಾಥ್. ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಅತ್ಯುತ್ತಮ ಶಿಕ್ಷಕರಿಗೆ ಗೌರವ ಸಮರ್ಪಣೆ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸೇವೆ ಶ್ಲಾಘನೀಯ. ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿವಲಿಂಗಯ್ಯ ಗುಣಗಾನ. ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲು ಜಿಲ್ಲಾ ದೇವಾಂಗ ನೌಕರರ ಸಂಘ ಬೆಂಬಲ. ಸದ್ಬಳಕೆ ಮಾಡಿಕೊಳ್ಳುವಂತೆ ಮೈಸೂರು ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ ಕರೆ. ಭಾರತೀಯ ಅಂಚೆ ಇಲಾಖೆಯ ಹಾಸನ ವಿಭಾಗ ಸ್ಥಾಪನೆಯಾಗಿ 60 ವರ್ಷಗಳಾದ ಪ್ರಯುಕ್ತ ಹಾಸನ ವಿಭಾಗೀಯ ಅಂಚೆ ಅಧೀಕ್ಷಕರ ಕಚೇರಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಹಾಸನ ಶಾಖೆಯ ಸಹಯೋಗದಲ್ಲಿ ಅಂಚೆ ಇಲಾಖೆಯ ನೌಕರರಿಂದ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮತ್ತು ಮಹಿಳಾ ನೌಕರರಿಗೆ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರಿವು ಕಾರ್ಯಕ್ರಮವನ್ನು ಹಾಸನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನ ವಿಭಾಗೀಯ ಅಂಚೆ ಅಧೀಕ್ಷಕರಾದ ಶ್ರೀ ಜೋಸೆಫ್ ರೋಡ್ರಿಗಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಾಸನ ಅಂಚೆ ವಿಭಾಗವು 60 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರ ಹಾಗೂ ನೌಕರರಿಗೆಲ್ಲ ಅವರ ಆರೋಗ್ಯ ತಪಾಸಣೆ, ಮಹಿಳಾ ನೌಕರರಿಗೆ ಅವರ ಆರೋಗ್ಯದ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 100ಕ್ಕಿಂತ ಹೆಚ್ಚು ಜನ ನೌಕರರು ಹಾಗೂ ಅವರ ಮನೆಯವರು, ಅವರ ಮಕ್ಕಳು ಇಲ್ಲಿ ಬಂದಿದ್ದಾರೆ. ನಾವು ಜನಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಇದು ಕೂಡ ಒಂದು ಜನಸೇವೆಯ ಕಾರ್ಯಕ್ರಮ. ರಕ್ತದಾನ ಎಂಬುದು ಒಂದು ಶ್ರೇಷ್ಠ ದಾನ. ಈ ಕಾರ್ಯಕ್ರಮ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನಾಗಿ ಮಾಡುತ್ತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಸನ ಅಂಚೆ ವಿಭಾಗವು 60 ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರ ಹಾಗೂ ನೌಕರರಿಗೆಲ್ಲ ಅವರ ಆರೋಗ್ಯ ತಪಾಸಣೆ ಹಾಗೂ ಮಹಿಳಾ ನೌಕರ ವರ್ಗದವರಿಗೆ ಒಂದು ಅವರ ಆರೋಗ್ಯ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸುಮಾರು 100ಕ್ಕಿಂತ ಜಾಸ್ತಿ ಜನ ನಮ್ಮ ನೌಕರರು ಹಾಗೂ ಅವರ ಮನೆಯವರು, ಅವರ ಮಕ್ಕಳು ಇಲ್ಲಿ ಬಂದಿದ್ದಾರೆ. 60 ವರ್ಷಗಳಲ್ಲಿ ಈ ಇಲಾಖೆಯಲ್ಲಿ, ಈ ಡಿಸ್ಟ್ರಿಕ್ಟಲ್ಲಿ, ನಮ್ಮ ಹಾಸನ ಡಿಸ್ಟ್ರಿಕ್ಟಲ್ಲಿ ನಾವು ಸಾರ್ವಜನಿಕರಿಗೆ ಸೇವೆ ಮಾಡಿದ್ದೇವೆ. ನಾವು ಅಂಚೆ ಸೇವೆ ಜನಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಮಾಡ್ತಿದ್ದೇವೆ. ಇದು ಕೂಡ ಒಂದು ಜನಸೇವೆ ಕಾರ್ಯಕ್ರಮ. ರಕ್ತದಾನ ಎಂಬುದು ಒಂದು ಶ್ರೇಷ್ಠ ದಾನ. ಇವತ್ತು ಸುಮಾರು 60ಕ್ಕಿಂತ ಹೆಚ್ಚು ನಮ್ಮ ಸಹೋದ್ಯೋಗಿ ಮಿತ್ರರು ಹಾಸನ ಜಿಲ್ಲೆಯಾದ್ಯಂತ ಇಲ್ಲಿ ಬಂದಿದ್ದಾರೆ. ಇವತ್ತು ರಕ್ತದಾನ ನಡೀತಾ ಇದೆ ಮಧ್ಯಾಹ್ನವರೆಗೆ. ಈಗಾಗಲೇ ಸುಮಾರು 20 ಜನರದ್ದು ರಕ್ತದಾನ ಆಗಿ ಹೋಗಿದೆ. ಸೊ ಇವತ್ತಿನ ಈ ಕಾರ್ಯಕ್ರಮ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹಾಗೆ ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯ. ಸರ್ಕಾರದ ಒಂದು ಇಲಾಖೆಯ ಜೊತೆ ಕಾರ್ಯಕ್ರಮ ಮಾಡಿದ್ದೇವೆ ಅಂದರೆ ಇದೇ ಮೊಟ್ಟ ಮೊದಲನೇ. ಅದು ಇದು ಒಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಿ ಉಳಿಯುತ್ತದೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಅಂಚೆ ಇಲಾಖೆ ಪ್ರಾರಂಭವಾಗಿ ಸುಮಾರು 166 ವರ್ಷ ಆಗಿರ್ಬೋದು ಭಾರತದಲ್ಲಿ. 1854 ಪೋಸ್ಟಲ್ ಆಕ್ಟ್ ಆಗ ಬ್ರಿಟಿಷ್ ಇದ್ದಂಥ ಸಮಯದಲ್ಲಿ. ನಂತರ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರ ಅದನ್ನು ವಹಿಸಿಕೊಂಡಿತು. ಸುಮಾರು 166 ವರ್ಷದಲ್ಲಿ ಅಂಚೆ ಇಲಾಖೆಯ ಸೇವೆ ಇಡೀ ಭಾರತದ ಹಳ್ಳಿನಲ್ಲಿ ಇದೊಂದು ಸಾಂಪ್ರದಾಯಿಕವಾದಂತಹ ಸೇವಾ ಕೇಂದ್ರ. ಇದು ಎಲ್ಲರಿಗೂ ಬಹಳ ನಂಬಿಕೆ ಅಂಚೆ ಇಲಾಖೆ ಅಂತ ಹೇಳಿದ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಬ್ಯಾಂಕ್ಗಳು ಅವರ ಒಂದು ಸೇವೆಯ ಒಂದು ಸಂದರ್ಭದಲ್ಲಿ ನಾವು ಒಮ್ಮೊಮ್ಮೆ ಅನಿಸ್ತದೆ, ಅಂಚೆ ಇಲಾಖೆಗೆ ಹೋದಾಗ ಕ್ಯೂನಲ್ಲಿ ನಿಲ್ಬೇಕಲ್ಲ, ಅದನ್ನೆಲ್ಲ ನೆನೆಸ್ಕೊಂಡೆ ಒಂದೊಂದ್ಸಲ ಮತ್ತೆ ದುಡ್ಡನ್ನು ತಗೊಂಡೋಗಿ ಬ್ಯಾಂಕಿಗೆ ಕಟ್ಬಿಡ್ತೀವಿ. ಈಗಾಗಲೇ ಸಾಕಷ್ಟು ಸಾಂಪ್ರದಾಯಿಕ ಸೇವೆಗಳಿರುತ್ತೆ, ಇ ಕಾಮರ್ಸು. ಶಿಬಿರದಲ್ಲಿ ಭಾರತೀಯ ರೆಡ್ ಕ್ರಾಸ್ ಹಾಸನ ಜಿಲ್ಲಾ ಸಭಾಪತಿಗಳಾದ ಎಚ್.ಪಿ. ಮೋಹನ್, ಡಾಕ್ಟರ್ ತೇಜಸ್ವಿ, ಡಾಕ್ಟರ್ ಕಿರಣ ಕೆವಿ ಹಾಗೂ ಇತರರು ಹಾಜರಿದ್ದರು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ 2024-25ನೇ ಸಾಲಿನಲ್ಲಿ ಹಾಸನ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಅತ್ಯುತ್ತಮ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಹಾಗೂ ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಗರದ ಗುರುಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಶಿವಲಿಂಗಯ್ಯ ಕೆಜೆ ಮಾತನಾಡಿ, ನಮ್ಮ ಶಿಕ್ಷಕ ಸಮುದಾಯ ಎಲೆಮರೆಕಾಯಿಯಂತೆ ಯಾವುದೇ ಪ್ರಶಸ್ತಿ ಬಿರುದುಗಳನ್ನು ನಿರೀಕ್ಷೆ ಮಾಡದೆ ನಾವು ನಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇರುತ್ತೇವೆ. ಆ ಸೇವೆಯನ್ನ ಗುರುತಿಸಿ ಸರ್ಕಾರವಲ್ಲದೆ ಈ ರೀತಿಯ ಸಂಸ್ಥೆಗಳು ಅವರನ್ನ ಸನ್ಮಾನಿಸುತ್ತಿರುವುದು ಬಹಳ ಒಳ್ಳೆಯ ಬೆಳವಣಿಗೆ ಹಾಗೂ ಸಂತೋಷದಾಯಕ ವಿಷಯ ಎಂದರು. ಸಲ್ಲಿಸ್ತಾ ಇರ್ತೀವಿ. ಆ ಸೇವೆಯನ್ನ ಗುರುತಿಸಿ ಸರ್ಕಾರವಲ್ಲದೆ ಈ ರೀತಿಯ ಸಂಸ್ಥೆಗಳು ಕೂಡ ಒಂದು ಅವರನ್ನ ಅಭಿಮಾನಿಸ್ತಾ ಇರೋದು ನಿಜವಾಗ್ಲೂ ಬಹಳ ಒಳ್ಳೆಯ ಬೆಳವಣಿಗೆ ಮತ್ತು ಸಂತೋಷದಾಯಕ ವಿಷಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಬಂಧುಗಳೇ,
ನಾನು ಇದೇ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿ ಕಬಳಿ ಗ್ರಾಮದವನು, ತುಂಬ ಬಡತನ ಕುಟುಂಬದಿಂದ ಬಂದವನು. ನನಗೆ ಓದಿಸಿದ್ದು ನನ್ನ ಗುರುಗಳು. ನನ್ನ ಗುರುಗಳನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕಾಗುತ್ತೆ. ನಾನು ಇಲ್ಲೇ ಪಕ್ಕದಲ್ಲೇ ಇರುವಂಥ ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವನು, ಇಲ್ಲೇ ಪಾಲಿಟೆಕ್ನಿಕ್ ಕಾಲೇಜನ್ನು ಓದಿದವನು. ನನ್ನ ಗುರುಗಳು ನನ್ನ ಬೆಳವಣಿಗೆಯಲ್ಲಿ ತುಂಬ ಭಾಳ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ನಾನು ಇಂಥ ಒಂದು ಸುಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ನಾನು ಆಡವಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಾಗ ಇದೇ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೂ ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ಯಾವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಶಿಕ್ಷಕರ ಒಂದು ಸೇವೆಯನ್ನು ಗುರುತಿಸಿ ಆ ಒಂದು ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಸರ್ವರನ್ನು ಕೂಡ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕುರಿತು ಶಿಕ್ಷಣವನ್ನ ತಿದ್ದುವಂತಹ, ಶಿಕ್ಷಣದಲ್ಲಿ ಅತಿ ಹೆಚ್ಚು ಶ್ರದ್ಧೆ ಭಕ್ತಿಯನ್ನು ವಹಿಸಿ ಕೆಲಸ ಮಾಡಿರುವಂತಹ ನಿಮ್ಮಂತ ಶಿಕ್ಷಕರನ್ನ ಗುರುತಿಸಿ ಕೆಲಸ ಮಾಡುವಂಥ ಕೆಲಸವನ್ನ ನಾವು ಇವತ್ತು ಎಲ್ಲ ವೇದಿಕೆ ಮೇಲಿರುವ ಹಿರಿಯರ ಮಾರ್ಗದರ್ಶನದಂತೆ ಈ ಕಾರ್ಯಕ್ರಮನ ಮಾಡ್ತಿದ್ದೇವೆ. ಇದರ ಉದ್ದೇಶ ಏನಂದ್ರೆ, ಎಲ್ಲಿ ನಾವು ವ್ಯವಸ್ಥಿತವಾದ ದೇಶವನ್ನ ರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯ, ಆಗ ನಮ್ಮ ಶಿಕ್ಷಕರ ಪಾತ್ರ ಹೆಚ್ಚು ಕಾಣುತ್ತೆ. ಇಂಥ ಒಂದು ಸಮಯದಲ್ಲಿ ಈ ಒಂದು ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶ್ರದ್ಧೆ ಭಕ್ತಿಯಿಂದ ಉಳಿದಂಥ ಶಿಕ್ಷಕರು ಸಹ ಈ ಶಿಕ್ಷಣವನ್ನು ಬೆಳೆಸಲಿ, ಉಳಿಸಲಿ ಅನ್ನೋ ಒಂದು ಉದ್ದೇಶ. ನಾವು ಜೊತೆಯಲ್ಲಿ ಯಾವುದೇ ಖಾಸಗಿ ಶಾಲೆಗಳಿಗೆ ಮಾದರಿಯಾಗಿ ಸರ್ಕಾರಿ ಶಾಲೆಯಲ್ಲಿ ನಾವು ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಖಾಸಗಿ ಶಾಲೆಗೆ ವಹಿಸಿದರೆ ಅತ್ಯಂತ ವಿದ್ಯಾವಂತ, ಬುದ್ಧಿವಂತ ಶಿಕ್ಷಕರು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣದಲ್ಲಿ ನಮ್ಮ ಬೋಧಕರಿದ್ದಾರೆ, ಶಿಕ್ಷಕರಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಕೆಎಚ್, ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜು, ಚಂದ್ರಶೇಖರ್, ಅಣ್ಣೇಗೌಡ, ಸುರೇಶ್, ಬಿಎನ್ ರಾಜಶೇಖರಪ್ಪ, ಎಂಎನ್ ಪರಮೇಶ್ ಹಾಗೂ ಇತರರು ಹಾಜರಿದ್ದರು. ಹಾಸನ ಜಿಲ್ಲಾ ದೇವಾಂಗ ನೌಕರರ ಸಂಘ ಹಾಗೂ ಜಿಲ್ಲೆಯ ಎಲ್ಲಾ ದೇವಾಂಗ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ದೇವಾಂಗ ನೌಕರರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಾಸನಾಂಬ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಮತ್ತು ಪ್ರಸಾರ ಸಚಿವಾಲಯ ಮೈಸೂರು ವಿಭಾಗದ ಕ್ಷೇತ್ರ ಪ್ರಚಾರ ಅಧಿಕಾರಿಗಳಾದ ಶ್ರುತಿ ಎಸ್ಟಿ ಮಾತನಾಡಿ, ಹಿಂದೆ ನಮ್ಮ ಸಮುದಾಯದಲ್ಲಿ ತುಂಬಾ ಚೆನ್ನಾಗಿ ಅಂಕ ಗಳಿಸಿದವರು ಹಾಗೂ ಸಾಧನೆ ಮಾಡಿದವರು ಕಡಿಮೆ. ಇತ್ತೀಚೆಗೆ ಹೆಚ್ಚಿನ ಸಾಧನೆ ಮಾಡಲು ಅವಕಾಶಗಳು ಹಾಗೂ ಬೇಕಾದಂತಹ ಪ್ರೋತ್ಸಾಹ ದೇವಾಂಗ ಸಂಘ ನೀಡುತ್ತಿದ್ದು, ಅದನ್ನು ಸದ್ಬಳಕೆ ಮಾಡಿಕೊಂಡು ತಾವೆಲ್ಲರೂ ಮುಂದೊಂದು ದಿನ ಉತ್ತಮ ಸಾಧನೆ ಮಾಡಬೇಕು ಎಂದರು. ಮಂಜೇಶ್ ಸರ್ ಅವರು ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಮಾರ್ಕ್ಸ್ ತೆಗೆಯೋರು, ಸಾಧನೆ ಮಾಡಿದವರೆಲ್ಲ ನಾನಾಗಿ ನೋಡ್ತಿಲ್ಲ, ಇತ್ತೀಚೆಗೆ ಬರ್ತಾ ಇದ್ದೀರಾ ಅಂತ. ಸೊ ನಮಗಿಂತಲೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡೋ ಅವಕಾಶ ನಿಮಗೆ ಈಗಿನ ಕಾಲದಲ್ಲಿದೆ. ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ದೇವಾಂಗ ನೌಕರರ ಸಂಘ ಅಥವಾ ದೇವಾಂಗ ಸಂಘ ಹಾಸನ ಜಿಲ್ಲೆಯು ನಿಮಗೆ ಕೊಡ್ತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ತಾವೆಲ್ಲರೂ ಮುಂದೊಂದು ದಿನ ಉತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ನಾನು ಆಶಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ದೇವಾಂಗ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಜಿಎಸ್ ಸತೀಶ್, ಅಧ್ಯಕ್ಷರಾದ ಸೋಮಶೇಖರ್, ಡಾಕ್ಟರ್ ಬಿಎನ್ ಯುವರಾಜ್, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ, ಜಿಆರ್ ಮಂಜೇಶ್, ಡಾಕ್ಟರ್ ವಿಜಯ್ ಇತರರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿಯ ಲಿಂಗಾಪುರ ಉಲ್ಲಾಸನಗರ ಮನಸಾವರ ರಸ್ತೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕಂಡುಬಂದ ಚಾಕ್ಲೇಟ್ ಪ್ರಕರಣವು ಜನಮಾನಸದಲ್ಲಿ ಮರೆಯಾಗುವ ಮುನ್ನವೇ ಮತ್ತೆ ಚಾಕ್ಲೇಟ್ ಪ್ಯಾಕೆಟ್ಗಳು ಅಲ್ಲಲ್ಲಿ ಗೋಚರಿಸುತ್ತಿರುವುದರಿಂದ ನಿವಾಸಿಗಳಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ವಾಲಿ ಎಸ್ಟೇಟ್ನ ಗೇಟ್ನ ಮೋರಿಕಟ್ಟೆಯ ಬಳಿ ಶನಿವಾರ ಮಧ್ಯಾಹ್ನ ಕಂಡುಬಂದ ಈ ಘಟನೆಯನ್ನು ಉದ್ದೇಶಿಸಿ ಸರ್ದಾರ್ ಶರೀಫ್ ಮಾತನಾಡಿ, ಕೆಲವು ದಿನಗಳ ಹಿಂದೆ ಹಲವು ಸ್ಥಳಗಳಲ್ಲಿ ಚಾಕ್ಲೇಟ್ಗಳು ಕಂಡುಬಂದಿದ್ದವು. ದಯಮಾಡಿ ಈ ವಿಚಾರವನ್ನ ಎಲ್ಲರಿಗೂ ತಿಳಿಸಿ ಪೋಷಕರು ಈ ರೀತಿ ಸಿಗುತ್ತಿರುವ ಸಿಹಿ ವಸ್ತುಗಳನ್ನು ಬಳಸದಂತೆ ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು. ಇನ್ನು 1 ವರ್ಷದ ಅವಧಿಯಲ್ಲಿರುವಂತಹ ಚಾಕ್ಲೇಟ್ಗಳನ್ನು ಯಾವ ಉದ್ದೇಶದಿಂದ ಹೀಗೆ ಎಲ್ಲರಿಗೂ ಸಿಗುವಂತೆ ಇಟ್ಟುತ್ತಿದ್ದಾರೋ ಗೊತ್ತಿಲ್ಲ. ಆದ್ದರಿಂದ ಇಂತಹ ಪ್ರಕರಣಗಳನ್ನು ಪೊಲೀಸರು ಲಘುವಾಗಿ ಪರಿಗಣಿಸದೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಬೇಕು ಎಂದರು. ಎಕ್ಸ್ಪೈರಿ ಡೇಟು ಜೂನ್ 25 ತನಕನೂ ಇದೆ. ಅದು ಎಕ್ಸ್ಪೈರಿ ಆಗಿದೆ, ಬಿಸಾಕ್ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಆಧಾರ ತಿಳ್ಕೊಬೇಕು ಅಂತಂದ್ರೆ, ಆದರೆ ಇದು ಎಕ್ಸ್ಪೈರಿ ಆಗಿಲ್ಲ. 25 ತನಕ ನೋಡಿ, ಜುಲೈ 25 ತನಕ ಡೇಟ್ ಇದೆ ನೋಡಿ ಸರ್, ತೋರಿಸಿ ಒಂದು ಸ್ವಲ್ಪ ನೋಡಿ. ಜುಲೈ 25 ತನಕ ಎಕ್ಸ್ಪೈರಿ ಡೇಟ್ ಇದೆ. ಆದರೂ ಚಾಕ್ಲೇಟ್ಗಳನ್ನ ಈ ಥರ ಇಡಕ್ಕೆ ಕಾರಣ ಏನು? ದಯವಿಟ್ಟು ಸರ್ಕಾರದವರು ದಯವಿಟ್ಟು ಗಮನ ಇಟ್ಟು ಕೇಳಿ. ದಯವಿಟ್ಟು ಸರ್ಕಾರದವರು ಇದ್ರ ಅರಣ್ಯ ನಮ್ಮ ಪೊಲೀಸ್ ಇಲಾಖೆಯವರಿಂದ ದಯವಿಟ್ಟು ಕೇಳ್ಕೊಳ್ತೀನಿ, ಆಯಿತಾ? ಇದನ್ನು ದಯವಿಟ್ಟು ಇದನ್ನು ಏನು ಕಾರಣ ಏನು ಅಂತ ಸ್ವಲ್ಪ ಇದು ಮಾಡಬೇಕು, ತನಿಖೆ ಮಾಡಬೇಕು ಇದ್ರ ಬಗ್ಗೆ.
ಬೇಲೂರು ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ. ಇಲ್ಲಿನ ಅಧಿಕಾರಿಗಳು ನರಿಬುದ್ಧಿ ಮತ್ತು ಕುತಂತ್ರದಿಂದ ಕೂಡಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ತೀವ್ರ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ಸದಸ್ಯೆ ತೀರ್ಥಕುಮಾರಿ ಮಾತನಾಡಿ, ಪುರಸಭೆಯಲ್ಲಿ ಕ್ರಿಯಾಯೋಜನೆಗೊಂಡ ಕಾಮಗಾರಿಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆಲಸ ನಡೆದಿಲ್ಲ. ಇತ್ತೀಚಿನ ದಿನದಂದು ಪುರಸಭೆಯಲ್ಲಿ ಯಾವುದೇ ಕೆಲಸ ಮಾಡುತ್ತಿಲ್ಲ. ನೆಪ ಮಾತ್ರಕ್ಕೆ ಸಭೆಯಲ್ಲಿ ಬಂದು ಮಾತನಾಡಬೇಕಿದೆ. ಪುರಸಭೆಯಲ್ಲಿ ನರಿಬುದ್ಧಿ ಮತ್ತು ಕುತಂತ್ರದಿಂದ ಕೂಡಿದ ಕೆಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದಾರೆ ಎಂದರು. ಸಿಎನ್ ದಾನಿ ಮಾತನಾಡಿ, ಚನ್ನಕೇಶವ ನಗರಕ್ಕೆ ಶಾಶ್ವತ ರಸ್ತೆ ಮತ್ತು ಹಕ್ಕುಪತ್ರಗಳನ್ನು ನೀಡಬೇಕಿದೆ. ನಾಮಿನಿ ಸದಸ್ಯ ಪ್ರಸನ್ನ ಮಾತನಾಡಿ, ಅಂಗಡಿ ಮಳಿಗೆ ಟೆಂಡರ್ನಲ್ಲಿ ಪಾರದರ್ಶಕತೆ ಕೂಡಿರಬೇಕಿದೆ ಎಂದು ಆಗ್ರಹಿಸಿದರು. ಒಬ್ರು ಯಾರು ಹೇಳ್ತಾರೆ ಅವರು ಒಳ್ಳೆ ಗರಿ ಬುದ್ಧಿ ಕುತಂತ್ರದ ಬುದ್ಧಿ ಮಾಡ್ತಾರೆ. ನಮ್ಮ ಪೀರಿಯಡ್ ಅಲ್ಲಿ ಕೆಲಸ ಅಷ್ಟೇ. ಇನ್ಯಾರು ಬಂದಾಗ ಅಡ್ಜಸ್ಟ್ ಮಾಡಿದಾಗ ಕೆಲಸ ಮಾಡ್ಬೇಕು ಕರೆಸಿ ಅವ್ರಿಗೆಲ್ಲ ಫಾಲೋ ಮಾಡಿಸಿ ಒಬ್ಬೊಬ್ಬರು ಇಷ್ಟವಾಗುತ್ತೆ. ಸರ್ಕಾರದ ದುಡ್ಡಿದೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ಕೆಲಸ ಮಾಡ್ಕೊಂಡು ಅಷ್ಟೇ ಹೋಗಿ ಅವ್ರ ಆರೋಗ್ಯ ಹಾಳಾಗಿ ಅವ್ರು ತಗೋಬೇಕು. ಇವ್ರು ಬೈ ಮನೆ ಕೂಡ ಕ್ಲೀನ್ ಆಗಬೇಕು. ಅವ್ರೇನು ತಗೋಬೇಕಾಗುತ್ತೆ ಅವ್ರು ಕೂಡ ಇರ್ತಾರೆ. ಏನು ಬಿದಿರಿತ್ತು ಬಿದಿರನ್ನೇ ಹಾಕೊಂಡು ಅಲ್ಲಿ ಇದು ಮಾಡಿ ಆದ್ರೆ ನೀವು ಪೆಟ್ಟಿಗೆ ಇಟ್ಕೊಂತೀವಿ. ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ಎಆರ್ ಅಶೋಕ್, ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯ ಸಿಎನ್ ದಾನಿ, ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಜರಿದ್ದರು. ಮಹಿಳೆಯರು ನಿರಂತರ ಶೋಷಣೆಯಿಂದ ಮುಕ್ತರಾಗಲು ತಮ್ಮ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿಕೊಳ್ಳುವ ಕಾರ್ಯ ಮಾಡಬೇಕಿದೆ ಎಂದು ತಹಶೀಲ್ದಾರ್ ಸೌಮ್ಯ ತಿಳಿಸಿದರು. ದಸರಾ ಉತ್ಸವದ ಪ್ರಯುಕ್ತ ಪಟ್ಟಣದಲ್ಲಿ ಶುಕ್ರವಾರ ನಡೆದ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಹಿಳೆಯರ ಮೇಲಿನ ಶೋಷಣೆ ಇಂದು ನೆನೆಯದಲ್ಲ, ಇದು ರಾಮಾಯಣ ಮಹಾಭಾರತದ ಕಾಲದಿಂದಲೂ ನಡೆದು ಬಂದಿದೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳು ಲಭ್ಯವಿದ್ದು ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದರು. ಕಾನೂನಿನ ಸಂಘರ್ಷಕ್ಕೆ ಬಂದ್ರೆ ದಯವಿಟ್ಟು ಹೆಸಿಟೇಟ್ ಮಾಡ್ಕೋಬೇಡಿ. ಕೋರ್ಟ್ಗಳಲ್ಲಿ ನಿಮ್ಗೆಲ್ಲ ವಿತೌಟ್ ಏನೂ ಫೀಸ್ ತಗೊಳ್ಳ ನಿಮ್ಗೆ ಯಾವ್ದ್ರಲ್ಲಿ ಏನೋ ಸಂಘರ್ಷಕ್ಕೆ ಒಳಗಾದ್ರೆ ನಿಮ್ಗೆ ನ್ಯಾಯ ಕೊಡಿಸುವಂತಹ ಒಂದು ಕಾನೂನು ಕೂಡ ಇದೆ. ಮತ್ತೆ ಇಲಾಖೆಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ನಿಮಗಾಗಿ ಆರೋಗ್ಯ ತಪಾಸಣೆಗಾಗಿ ನಮ್ಮ ಇಲಾಖೆಯಲ್ಲಿ ಕೂಡ ಉಚಿತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಹಲವಾರು ಯೋಜನೆಗಳಿದೆ, ಅದರ ಸದುಪಯೋಗ ಪಡ್ಕೊಳ್ಳಿ. ದಯವಿಟ್ಟು ಆರೋಗ್ಯವನ್ನ ಗಮನಿಸಿ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಸಾಕಷ್ಟು ಹೆಣ್ಮಕ್ಳನ್ನ ಗಮನಿಸಿದ್ದೀನಿ. ಒಂದು ಮಹಿಳೆ ಅಂತಂದ್ರೆ ಅವಳು ತ್ಯಾಗಮಯಿ. ಫಸ್ಟ್ ಗಂಡನಿಗೆ, ಮಕ್ಕಳಿಗೆ, ಮನೆಯಲ್ಲಿರೋ ಇತರರಿಗೆಲ್ಲರಿಗೂ ಅವರ ಒಂದು ಸೇವೆಯನ್ನು ಸಲ್ಲಿಸಿ ನಂತರ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾಳೆ. ಆದ್ರಿಂದ ಬಹಳಷ್ಟು ಮಹಿಳೆಯರು ರಕ್ತಹೀನತೆಯಿಂದ ಬಳಸ್ತಾ ಇದ್ದಾರೆ. ನಮ್ಮ ಒಂದು ಕ್ಯಾಂಪೇನ್ ಮಾಡ್ಕೊಂಡಿದೀವಿ FP% ಮಾಡೋದಂತ. ಎಷ್ಟೋ ಜನ ಮಹಿಳೆಯರು ಬರೀ 7 ಗ್ರಾಮ್ 8 ಗ್ರಾಮ್ ಬ್ಲಡ್ ಇಟ್ಕೊಂಡಿದ್ದಾರೆ. ನನಗೆ ಬಹಳ ವಿಷಾದ ಅನ್ಸುತ್ತೆ. ಬರೀ ಅವರು ದುಡಿಯುವ ಮಹಿಳೆಯರ ವರ್ಗದಲ್ಲೂ ಕೂಡ ಅನಿಮಿಯಾ ಪೇಷಂಟ್ಸ್ ಇದ್ದಾರೆ. ಆರೋಗ್ಯದ ಸಮಸ್ಯೆ ಇದೆ. ಅವರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೆಲ್ಫ್ ಕೇರ್, ಹೆಲ್ತ್ ಕೇರ್ ಅಂತ ಒಂದು ಟಾಪಿಕ್ ಇದೆ. ನಾವು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಬೇರೆಯವರು ನೋಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಆ ಮುಖಾಂತರ ನಾವು ಸಮಾಜದಲ್ಲಿ ಹೆಚ್ಚು ಸದೃಢರಾಗಿ ಆರೋಗ್ಯವಂತರಾಗಿ ಬಾಳಿದ್ರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮ ಇಂದು ವಿವಾಹಕ್ಕೆ ಹೆಣ್ಣು ಸಿಕ್ಕದೆ ಪರಿತಪಿಸುವ ಸ್ಥಿತಿ ಎದುರಾಗಿದೆ. ಇದರಿಂದ ಎಚ್ಚೆತ್ತುಕೊಳ್ಳುವ ಬದಲು ಇಂದಿಗೂ ಹೆಣ್ಣು ಭ್ರೂಣ ಹತ್ಯೆ ಮುಂದುವರೆದಿದೆ. ಇದರಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಿರುವುದು ನೋವಿನ ಸಂಗತಿ. ಮಹಿಳೆಯರು ತಮ್ಮ ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ಎಂದರು. ಅವ್ರನ್ನ ಕರೆಸಿ ತಪಾಸಣೆನ ಮಾಡಿಸ್ಕೊಳ್ಳೋದಕ್ಕೆ ಉತ್ತೇಜನ ಕೊಡಿ. ಈ ಕಾರ್ಯಕ್ರಮನ ನಾವು ಆಯೋಜಿಸಿರೋದೇ ಮಹಿಳೆಯರಿಗೋಸ್ಕರ. ಅದಕ್ಕೋಸ್ಕರ ಮೊದಲನೇ ದಿನ ದಸರಾನೇ ನಾವು ಮಹಿಳೆಯರ ದಸರಾವಾಗಿ ಆಚರಿಸಿದ್ದು. ಬೇರೆ ಎಲ್ಲಾ ದಸರಾಗಳನ್ನೂ ಕೂಡ ನೆಕ್ಸ್ಟ್ ಇಟ್ಕೊಂಡ್ವಿ. ಒಂದ್ ಮನೆಯಲ್ಲಿ ಮಹಿಳೆಯರಿಲ್ಲ ಅಂದ್ರೆ ಆ ಮನೆನೇ ಕಂಪ್ಲೀಟ್ ಆಗಲ್ಲ ಅಂತ ನನ್ನ ಪ್ರಕಾರ. ಹೌದಲ್ವಾ? ಒಂದ್ ಗಾದೆ ಇದೆ, ಹೊಲ ನೋಡು, ಗಂಡ್ ಮಕ್ಳಿದ್ದ ಮನೆಯಲ್ಲಿ ಹೊಲ ಚೆನ್ನಾಗಿರುತ್ತಂತೆ, ಹೆಣ್ಮಕ್ಳಿರೋ ಮನೆಯಲ್ಲಿ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಇವತ್ತಿಗೆ ಪ್ರಸ್ತುತತೆ ಕಾಪಾಡ್ಕೊಂಡಿದೆಯೋ ಏನೋ ನನಗೆ ನೀವೇ ಅದನ್ನ ತಿಳಿಸಿಸ್ಬೇಕು. ಆದ್ರೂ ಕೂಡ ಮಹಿಳೆಯನೇ ಒಂದು ಸಮಾಜಕ್ಕೂ ಕೂಡ ಕಣ್ಣು, ಮನೆಗೂ ಕೂಡ ಮಹಿಳೆಯೇ ತುಂಬಾ ಪ್ರಮುಖ ಪಾತ್ರನ ವಹಿಸ್ತಾರೆ. ಆದ್ರೂ ಇವತ್ತು ಶೋಷಣೆ ಇದೆ, ಅವತ್ತು ಶೋಷಣೆ ಇತ್ತು. ಹೆಣ್ಮಕ್ಳು ಶೋಷಣೆ ನಿರಂತರವಾಗಿ ಪ್ರತಿದಿನನೂ ನೋಡ್ತಾ ಇದ್ದೀವಿ. ಅದು ಮಹಾಭಾರತದ ಕಾಲದಿಂದನೂ ಇತ್ತು, ಇವತ್ತಿನವರೆಗೂ ರಾಮಾಯಣದಲ್ಲಿ ಇತ್ತು, ಮಹಾಭಾರತದಲ್ಲೂ ಹೆಣ್ಣಿಂದನೇ ಶೋಷಣೆ ಆಗಿತ್ತು, ಹೆಣ್ಣಿನ ಶೋಷಣೆ ಕಂಟಿನ್ಯೂ ಆಗಿತ್ತು. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸಿಎನ್ ಜಗದೀಶ್, ಪಟ್ಟಣ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀ, ದಸರಾ ಉತ್ಸವ ಸಮಿತಿ ಕಾರ್ಯದರ್ಶಿ ರವಿಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಭಾನ್ ಶರೀಫ್, ಸದಸ್ಯೆ ಅನುಷಾ ಹರೀಶ್, ಸಿಡಿಪಿಒ ಎಂಪಿ ವೆಂಕಟೇಶ್, ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಬಿಂದು, ಅಂಬಿಕಾ, ಕವಿತಾ, ದಸರಾ ಸಮಿತಿ ಸದಸ್ಯರಾದ ಎಎಂ ರಘು, ಭಾಸ್ಕರ್, ಮಂಜುನಾಥ್, ತುಳಸಿರಾಮ್ ಉಪಸ್ಥಿತರಿದ್ದರು.
ಪತ್ನಿಯು ಪತಿಯನ್ನ ಪೆಟ್ರೋಲ್ ಹಾಕಿ ಸಜೀವವಾಗಿ ಸುಟ್ಟು ಹಾಕಿರುವ ಘಟನೆ ಅರ್ಕಲಗೂಡು ತಾಲೂಕಿನ ಮಾದಾಪುರ ಸಮೀಪದ ಕ್ಯಾತನಹಳ್ಳಿ ಬಳಿ ನಡೆದಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದ್ದು, ಅರ್ಕಲಗೂಡು ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಪತಿ ಹಾಗೂ ಪತ್ನಿಯ ನಡುವೆ ಕ್ಷುಲ್ಲಕ ಕಾರಣಕ್ಕೆ ದಂಪತಿಗಳ ನಡುವೆ ಮಾತಿನ ಚಕಮಕಿಗೊಂಡು ಜಗಳವು ವಿಕೋಪಗೊಂಡು ಲಕ್ಷ್ಮಿ ಎಂಬ ಮಹಿಳೆಯು ತನ್ನ ಪತಿ ಮಂಜುನಾಥನಿಗೆ ಪೆಟ್ರೋಲ್ ಹಾಕಿ ಸುಟ್ಟು ನಂತರ ಸಂಬಂಧಿಕರೊಂದಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಮಂಜುನಾಥ್ ಮೃತಪಟ್ಟಿದ್ದಾರೆ. ಮೃತನ ತಾಯಿ ನಿಂಗಮ್ಮ ಮಾತನಾಡಿ, ನನ್ನ ಮಗನಿಗೆ ಮಂಗಳವಾರ ಸಾಯಂಕಾಲ ಬೆಂಕಿ ಹಚ್ಚಿದ್ದು, ನನ್ನ ಸೊಸೆ ನನ್ನ ಮಗನಿಗೆ ಬೆಂಕಿ ಹಚ್ಚಿ ಮನೆಗೆ ಬೀಗ ಹಾಕಿ ಹೊರಗೆ ಬಂದಿದ್ದಾಳೆ. ನನ್ನ ಮಗನಿಗೆ ನಿಮ್ಮ ಅಕ್ಕ ಅವರ ಮನೆಗೆ ಹೋಗಬೇಡ ಎಂದು ಇಂಥ ಕೃತ್ಯ ಮಾಡಿದ್ದಾಳೆ ಎಂದರು. ನಾನು ನಿಂಗಮ್ಮ, ನನ್ನ ಹೆಸರು. ನನ್ನ ಮಗಗೆ ಮಂಗಳವಾರದಿಂದ ಸಾಯಂಕಾಲಕ್ಕೆ ಬೆಂಕಿ ಹೆಚ್ಚಿದ್ರಂತೆ. ನನ್ನ ಹಳೆ ಅಮ್ಮ ಬಂದು ನನಗೆ ಹೇಳಲಿಲ್ಲ, ಕರ್ಕೊಂಡು ಹಾಸನಕ್ಕೂ ಹೋದರು. ಅಲ್ಲಿ ಹೋಗಿ ನಿನ್ನ ಮಗನ ನೋಡೋ ಐಶ್ವರ್ಯ ಅಂದರು. ನಾನು ಹೋಗಿ ಯಾಕಪ್ಪ ಅಂತ ಹೊತ್ಕೊಂಡು ಕೇಳೋ ಹೊತ್ತಿಗೆ, ನೀನು ಅಳಬೇಡ, ನೀನು ನನ್ನ ಮಗನ ನಾನು ಹೇಳ್ತಿ ಬೆಂಕಿ ಹೆಟ್ಟವಳೆ, ಎಲ್ಲ ಬೆಂದು ಒಯ್ಯದೆ ನೋಡಿ ಕಣ್ಣೀರು ಬಿಡಬೇಡ ಕಣವ, ಸಂಟ ಬಿಡಬೇಡ ಅಂತ ನನ್ನ ಮಗ ಧೈರ್ಯವಾಗಿ ಕೊಟ್ಟ. ನಾನು ಇನ್ನವ ಬುಧವಾರ ನೋಡಿ ಹಬ್ಬಕ್ಕೆ ಹೋದೆ. ನಾನು ಮತ್ತೆ ಯಾಕಪ್ಪ ಹಿಂಗಾದೆ ಅಂದರೆ, ನಮ್ಮ ಅಕ್ಕದ ಮನೆಗೆ ಹಬ್ಬಕ್ಕೆ ಹೋಗಬೇಡ ನೀನು, ಯಾಕೆ ಹೋಗ್ತೀಯೋ ನೀನು ಅಂತ ಕೇಳಿದ್ರು. ನಮ್ಮ ಮಗ ನಮ್ಮ ಅಕ್ಕದಿರು ಬೇಕು ಅಂತ ಅನ್ನಂತೆ. ಅದರೊಳಗೆ ಇವಳು ನಿಮ್ಮ ಅಕ್ಕದಿರಿ ನನಗೆ ಬೇಕಲ್ಲ ಅಂತ ಪೆಟ್ರೋಲ್ ಹೋದು ಬೆಂಕಿ ಹೆಟ್ಟಿ ಬೀಗ ಹಾಕ್ಕೊಂಡು ಈಚೆಗೆ ಬಂದಂತೆ. ನನ್ನ ಮಗ ಬಾತ್ರೂಮ್ ಮಾಡಿ ಆ ಬುತ್ತಿ ಒಳಗೆಲ್ಲ ಬಿದ್ದು ಒಂದೆಡೆವನೇ. ಅವನು ಎಷ್ಟು ನೋವು ತಿಂದವನು ನಮಗೆ ಗೊತ್ತು ಕಣವ್ವ. ನಾನೇ ಅಷ್ಟಿದ್ದ ಮಂಗಳ 9 ತಿಂಗಳು ಹೊತ್ತು ಸಾಕಿ ನೋವು ತಿಂದು ಹೆತ್ತಿದ್ದೆ. ಅದೇ ಥರ ನನ್ನ ಮಗ ಇಂಗ್ಲೀಷವನೇ. ಅದೇನು ಮಾಡ್ತೀರಿ ಮಾಡಿಕೊಡಿ, ನನಗೇನು ಕಾನೂನು ಮಾಡ್ತೀಯ ಮಾಡಿಕೊಡವ. ನೀನು ಯಾಕೆ ನನ್ನ ಜೀವ ತಿಂತಿರವ್ವ, ನನಗೆ ಮಾತಾಡೋಕ್ಕೆ ಶಕ್ತಿ ಇಲ್ವಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಪಾಂಡವಪುರ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಜಿಲ್ಲಾ ಘಟಕದ ಕೆಆರ್ ನಗರದ ವತಿಯಿಂದ ಗಾಂಧಿ ಜಯಂತಿಯ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಫೂರ್ತಿ ಜನಜಾಗೃತಿ ಜಾಥಾ ಮತ್ತು ಪಾನ ಮುಕ್ತರ ಅಭಿನಂದನಾ ಸಮಾರಂಭವು ಪಾಂಡವಪುರದಲ್ಲಿ ಜರುಗಿತು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ದೇಶದ ಯುವಕರನ್ನ ಬಾಧಿಸುತ್ತಿರುವ ನಿರುದ್ಯೋಗ ಸಮಸ್ಯೆ ಕೂಡ ಯುವ ಸಮುದಾಯವನ್ನ ವ್ಯಸನ ಮತ್ತು ದುಶ್ಚಟಗಳ ಕಡೆಗೆ ದೂಡುತ್ತಿದೆ. ನಮ್ಮ ಹಿರಿಯರು ಯಾವ ರೀತಿ ಬದುಕುತ್ತಿದ್ದರು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಹಾಕಬೇಕು ಎಂದರು. ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು, ಸರಿಪಡಿಸ್ಕೋಬೇಕು ಅಂತ ಅವ್ರಿಗೆ ತೋರಿಸ್ಕೊಳ್ಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಕಂಪ್ಲೀಟ್ಲಿ ಯು ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್ 50%. ಅಂದರೆ ನಿಮಗೆ ಅರಿವಾದರೆ ನಿಮ್ಮ ಸಮಸ್ಯೆ ಏನೈತೆ ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಅರ್ಥ ಮಾಡ್ಕೊಂಡು ಆಳವಾಗಿ ಯೋಚನೆ ಮಾಡೋಕ್ಕೆ ನಿಮಗೆ ಗೊತ್ತಾಗಿದ್ದರೆ 50% ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಅವರು ನಿಜ ಎಕ್ಸಾಂಪಲ್ ಅವರು. ಯಾಕೆಂದರೆ ಅವ್ರಿಗೆ ಅರ್ಥ ಆಯಿತು, ಅರಿವು ಆಯಿತು, ನಾನು ಏನಾದರೂ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಅವ್ರು ಹೇಳಿದ್ದನ್ನೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮುಂಚೆ ಇನ್ನೊಂದು ನನ್ನ ವೈಯಕ್ತಿಕವಾಗಿ ಎಲ್ಲ ಕಡೆನೂ ಹೇಳ್ತೀನಿ, ನಾವೇನು ಹೊಸದಾಗಿ ಹುಡುಕಬೇಕಾಗಿಲ್ಲ. ನಮ್ಮ ಸಮಸ್ಯೆಗಳಿಗೆ ಆನ್ಸರ್ಗಳನ್ನು ನಮ್ಮ ಮುಂಚೆ ಯಾವ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕರು ಮತ್ತು ಕಾರ್ಯದರ್ಶಿಯಾದ ಮುರಳೀರವರು ಮಾತನಾಡಿ, ಹಳ್ಳಿಗಳಲ್ಲಿಯೂ ಗಾಂಜಾ, ಡ್ರಗ್ಸ್ ಸಂಬಂಧಿತ ಮಾದಕ ವಸ್ತುಗಳು ಮುಕ್ತವಾಗಿ ಸಿಗುತ್ತಿದೆ ಎಂಬುದೇ ವಿಪರ್ಯಾಸ. ದೇಶ ಕಟ್ಟಲು ಹಳ್ಳಿಗಳು ಸದೃಢರಾಗಬೇಕು, ಜೊತೆಗೆ ಯುವ ಸಮುದಾಯ ವ್ಯಸನಗಳಿಂದ ದೂರವಿದ್ದು ಸರಿದಾರಿಯಲ್ಲಿ ನಡೆಯಬೇಕಿದೆ ಎಂದರು. ನಮ್ಮನ್ನು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಎಲ್ಲರೂ ಶಾಂತಚಿತ್ತರಾಗಬೇಕು. ಶಾಂತತೆಯ ಮಕ್ಕಳ ಹಾಗೆ ನಮ್ಮನ್ನ ಒಂದು ಚಾವಣಿಯ ಅಡಿಯಲ್ಲಿ ಜಾತಿ, ಮತ, ಭೇದ, ಧರ್ಮ, ಪಕ್ಷ ಭೇದ ಇಲ್ಲದೆ ಒಂದು ಉದ್ದೇಶಕ್ಕಾಗಿ ಸಮಾನ ಮನಸ್ಕ ಯೋಚನೆಯಂತೆ ನಮ್ಮನ್ನ ಒಗ್ಗೂಡಿಸಲು ಅವಿರತ ಶ್ರಮಿಸುತ್ತಿರುವ ನಮ್ಮೆಲ್ಲರ ಪ್ರೀತಿ ಪಾತ್ರರು, ರಾಜಋಷಿಗಳು, ಪದ್ಮವಿಭೂಷಣರು, ಬಸವಶ್ರೀ, ನಾಡೋಜಶ್ರೀ, ಕರ್ನಾಟಕ ರತ್ನ ಈ ಮುಂತಾದ ವಿಶೇಷ ಪ್ರಶಸ್ತಿಗಳನ್ನ ಭಾಜನ ಪಡೆದವರು, ಅದಲ್ಲದೆ ಇವರ ವಿಶೇಷ ಕಾರ್ಯಕ್ಕೆ, ಇವರು ಮಾಡುವಂತಹ ವಿಶೇಷ ಸತ್ಕಾರ್ಯಕ್ಕೆ ಭಾರತ ಸರ್ಕಾರದ ರಾಜ್ಯಸಭಾ ಸದಸ್ಯತ್ವವನ್ನ ಪಡೆದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ವಾತ್ಸಲ್ಯಮಯಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ಬಹಳ ವಿಶೇಷವಾಗಿ
ಇವತ್ತು ಈ TAPMS ರೈತ ಸಭಾಭವನದ ಪಾಂಡವಪುರದಲ್ಲಿ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿ ಜಾಥಾ ಪಾನಮುಕ್ತರ ಅಭಿನಂದನೆ. ಉದ್ಘಾಟನಾ ಸಮಾರಂಭದಲ್ಲಿ ಜನಜಾಗೃತಿ ಪ್ರಾದೇಶಿಕ ವಿಭಾಗದ ಧರ್ಮಸ್ಥಳ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಬಾಯಸ್, ಪಾಂಡವಪುರ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ BY ಬಾಬು, ಅಂದನಹಳ್ಳಿ ಸೋಮಶೇಖರ್, ಗಣಪತಿ ಭಟ್, ಕ್ಷೇತ್ರ ಯೋಜನಾಧಿಕಾರಿ ಶ್ರೀರಂಗಪಟ್ಟಣ ಹಾಗೂ ನಾರಾಯಣ ಶೆಟ್ಟಿ, ಧನಂಜಯ್, ಪಾತಲಿಂಗಪ್ಪ, ಉಮೇಶ್ ಪೂಜಾರಿ ಹಾಗೂ ಧರ್ಮಸ್ಥಳ ಸಂಘದ ಜನಜಾಗೃತಿ ವೇದಿಕೆ ಟ್ರಸ್ಟ್ ಎಲ್ಲಾ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳು ಹಾಜರಿದ್ದರು. ವರದಿ TS ಶಶಿಕಾಂತ್, BBC ನ್ಯೂಸ್ ಮಂಡ್ಯ. ದುಶ್ಚಟಗಳಿಗೆ ಸಿಂಹ ಸ್ವಪ್ನವಾಗಿ ತನ್ನ ಭಕ್ತರನ್ನ ಪ್ರೀತಿಯಿಂದ ಸಲಹುವ ಚಂದ್ರಘಂಟಾದೇವಿ ಸದೃಢ ಸಮಾಜಕ್ಕೆ ಸರ್ವರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸುವ ಮೂಲಕ ಹೇಮಗಿರಿ BGS ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡರು ಅಭಿಪ್ರಾಯಪಟ್ಟರು. ಪಟ್ಟಣದಲ್ಲಿರುವ BGS ಎಜುಕೇಷನ್ ಸೆಂಟರ್ ಶಾಲೆಯಲ್ಲಿ ನವರಾತ್ರಿಯ 3ನೇ ದಿನದ ಅಂಗವಾಗಿ ಶ್ರೀ ಚಂದ್ರಘಂಟಾದೇವಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ನವರಾತ್ರಿಯ 3ನೇ ದಿನ ಚಂದ್ರಘಂಟಾದೇವಿಯನ್ನ ಆರಾಧಿಸಿ ಮಾತನಾಡಿದ ಅವರು, ಇಂದಿನ ಒತ್ತಡದ ಬದುಕಿನಲ್ಲಿ ಜೀವನ ನಡೆಸುತ್ತಿರುವ ನಾವುಗಳು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಣಬೇಕೆಂದರೆ ದೇವರುಗಳ ಮೊರೆ ಹೋಗುವುದು ಅನಿವಾರ್ಯವಾಗಿದೆ ಎಂದರು. ನವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ. ಇದನ್ನ ಕರ್ನಾಟಕದಲ್ಲಿ ದಸರಾ ಎಂದು ಕರೆಯುತ್ತಾರೆ. ನವರಾತ್ರಿ ಎಂದರೆ 9 ರಾತ್ರಿಗಳಲ್ಲಿ ಶ್ರೀ ಚಾಮುಂಡೇಶ್ವರಿಯ ದೇವಿ 9 ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ JDS ಅಧ್ಯಕ್ಷ AN ಜಾನಕಿರಾಮ್, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ಬೆಳ್ಳೆಕೆರೆ ಮಂಜುನಾಥ್, ಕಸಾಪ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್, ಪುರಸಭಾ ಸದಸ್ಯ KR ನೀಲಕಂಠ, ಗ್ರಾಮ ಪಂಚಾಯಿತಿ ಸದಸ್ಯ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್, ಸಮಾಜ ಸೇವಕ ಅಟಿವ ಮಲ್ಲಿಕಾರ್ಜುನ್, ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಗೆರೆ ಮಹೇಶ್, ಹೇಮಗಿರಿ ಶಾಖಾ ಮಠದ ವ್ಯಾಪ್ತಿಗೆ ಬರುವ BGS ಶಾಲಾ ಪ್ರಾಂಶುಪಾಲರು, ಶಿಕ್ಷಕರು ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, BBC ನ್ಯೂಸ್, KR. ಮುರುಡೇಶ್ವರ ಪ್ರವಾಸಕ್ಕೆಂದು ಬಂದಿದ್ದ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಓರ್ವ ಸಮುದ್ರದ ಅಲೆಗೆ ಸಿಲುಕಿ ನೀರು ಪಾಲಾದ ಘಟನೆ ಮುರುಡೇಶ್ವರದ ಬೀಚ್ನಲ್ಲಿ ನಡೆದಿದ್ದು, ಇನ್ನೋರ್ವ ಕಾಲೇಜು ವಿದ್ಯಾರ್ಥಿಯನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವ ವಿದ್ಯಾಸೌಧ PU ಕಾಲೇಜಿನ ವಿದ್ಯಾರ್ಥಿ ಗೌತಮ್ ರಾಯ ಸಮುದ್ರ ಪಾಲಾಗಿದ್ದಾನೆ. ಇನ್ನೋರ್ವ ವಿದ್ಯಾರ್ಥಿ ಧನುಷ್ ಡಿ ಎನ್ನುವವರನ್ನ ರಕ್ಷಿಸಲಾಗಿದೆ. ಈ ಕಾಲೇಜಿನಿಂದ 200 ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ಪ್ರವಾಸಕ್ಕೆಂದು ಬಂದಿದ್ದರು. ಈ ಸಂದರ್ಭದಲ್ಲಿ ಸಮುದ್ರದ ಆಳಕ್ಕೆ 2 ವಿದ್ಯಾರ್ಥಿಗಳು ಈಜಲು ತೆರಳಿದ್ದಾರೆ. ಸಮುದ್ರದ ಅಲೆಯ ಹೊಡೆತಕ್ಕೆ ಗೌತಮ್ ಎನ್ನುವ ವಿದ್ಯಾರ್ಥಿ ಸಮುದ್ರದಲ್ಲಿ ಮುಳುಗಿದ್ದಾನೆ. ಇನ್ನೋರ್ವ ವಿದ್ಯಾರ್ಥಿ ಧನುಷ್ನನ್ನ ಲೈಫ್ ಗಾರ್ಡ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಗೌತಮ್ ಮೃತದೇಹ ಸಮುದ್ರದಲ್ಲಿ ಸಿಕ್ಕಿದ್ದು, ಮೃತದೇಹವನ್ನು ಭಟ್ಕಳ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಮುರುಡೇಶ್ವರ ಠಾಣಾಧಿಕಾರಿ ಹನುಮಂತ್ ಬಿರಾದಾರ್ ಮತ್ತು ಸಿಬ್ಬಂದಿಗಳನ್ನ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ವರದಿ ಲೋಕೇಶ್ ನಾಯಕ್, BBC ನ್ಯೂಸ್, ಭಟ್ಕಳ. ಅಂಬೇಡ್ಕರ್ ವಿವಿಧ ದೇಶ ಸೇವಾ ಸಂಸ್ಥೆ ಹಾಗೂ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ತುಮ್ಮಲ ರಾಮಣ್ಣರವರು ತಾಲೂಕಿನ SC/ST ವಿದ್ಯಾರ್ಥಿಗಳಿಗಾಗಿ ಜವಾಹರ್ ನವೋದಯ, ಆದರ್ಶ ಮೊರಾರ್ಜಿ ವಿವಿಧ ವಸತಿ ಶಾಲೆಗಳಿಗೆ ದಾಖಲಾಗಲು ಪೂರಕ ಪರೀಕ್ಷೆಯನ್ನ ಬರೆಯಬೇಕಿರುವುದರಿಂದ ನುರಿತ ಶಿಕ್ಷಕರಿಂದ ತರಬೇತಿ ಕೊಡಿಸುವ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತರಬೇತುದಾರರಾದ ಸಂಪತ್ ಕುಮಾರ್ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉಚಿತವಾಗಿ ಸಿಗುವಂತಹ ಇಂತಹ ತರಬೇತಿಯನ್ನ ತಾಲೂಕಿನ SC/ST ಸಮುದಾಯದ ಪೋಷಕರು ತಮ್ಮ ಮಕ್ಕಳಿಗೆ ಸದುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮಹತ್ತರ ಪಾತ್ರ ವಹಿಸಬೇಕಾಗುತ್ತದೆ ಎಂದರು. ಅಲ್ಲಿ ಮೊದಲನೇ ವರ್ಷದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 23-24 ಮಕ್ಕಳು ಭಾಗವಹಿಸಿದ್ದು 8 ಮಕ್ಕಳು ಸೆಲೆಕ್ಟ್ ಆಗಿ ಅವರು ಮಾಡ್ತಾ ಇದ್ದಾರೆ. ಇದು ನಾವು ತಾಲೂಕಿನಾದ್ಯಂತ ಎಲ್ಲ ಕಡೆ ಬ್ರಾಂಚಸ್ಗಳು ಮಾಡ್ತಾ ಇದ್ದೀವಿ. ಉಚಿತವಾಗಿ ಕೊಡ್ತಕ್ಕಂಥ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಯಾರು ಅಂತಂದರೆ ಮಕ್ಕಳಲ್ಲ, ಮಕ್ಕಳ ಪೋಷಕರು, ಮಕ್ಕಳ ತಂದೆ ತಾಯಿಗಳು. ಮಕ್ಕಳ ತಂದೆ ತಾಯಿಗಳು ನಾನು ಕೊಡ್ತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡಿದ್ರೆ ಖಂಡಿತ ಆ ಮಕ್ಕಳು ಸೆಲೆಕ್ಷನ್ ಆಗ್ತವೆ. ಆ ತಂದೆ ತಾಯಿಗಳು ಏನಾದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಆ ಮಕ್ಕಳು ಖಂಡಿತ ಸೆಲೆಕ್ಷನ್ ಆಗೋದಿಲ್ಲ. ಇದನ್ನು ನಾನು ಖಂಡಾಘೋಷವಾಗಿ ಹೇಳ್ತೀನಿ. ನಾನು ಏನು ಸೂಚನೆಯನ್ನು ಕೊಡ್ತಾ ಇದ್ದೀನೋ, ನಾನು ಈಗ ವಯಸ್ಸಾಗಿದೆ, ನಾನು ಪ್ರತಿದಿನ ಬಂದು ನಿಮ್ಗೆ ಇಲ್ಲಿ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಹಲವಾರು ಜನ ವಿದ್ಯಾವಂತರು, ಬುದ್ಧಿವಂತರು, ಗ್ರ್ಯಾಜುಯೇಟ್ಗಳಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಬರಲಿ, ಅವ್ರನ್ನೂ ಕೂರಿಸಿ ನಾವು ಪಾಠವನ್ನು ಮಾಡ್ತೀವಿ, ಮುಂದುವರ್ಸ್ಕೊಂಡು ಹೋಗಲಿ. ವಾರದಲ್ಲಿ ಈ ಸಂದರ್ಭದಲ್ಲಿ AVSS ಸಂಸ್ಥಾಪಕ ಅಧ್ಯಕ್ಷರಾದ ತುಂಬಲ ರಾಮಣ್ಣ, BRC ನಾಗೇಶ್, ಶಿಶು ಅಭಿವೃದ್ಧಿ ಯೋಜನೆ ಸಂರಕ್ಷಣಾಧಿಕಾರಿ ಯಲ್ಲ ಶಾರದಾದೇವಿ, ಉಪನ್ಯಾಸಕರಾದ ಕೃಷ್ಣ, ಅಬಕಾರಿ ಇಲಾಖೆ ಪರಶಿವಮೂರ್ತಿ, ಮಾಧ್ಯಮ ವರದಿಗಾರರಾದ ಎಂ ನಾಗೇಂದ್ರ ಕುಮಾರ್ ಸೇರಿದಂತೆ ಇತರೆ ಪ್ರಮುಖರು ಹಾಜರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, BBC ನ್ಯೂಸ್, T ನರಸೀಪುರ. ಯೋಜನೆಯ ನಿಯಮಾನುಸಾರ ಸಮುದಾಯ ಬಂಡವಾಳ ನಿಧಿಯನ್ನ ಸಾಲದ ರೂಪದಲ್ಲಿ ನೀಡಿ ಉತ್ತೇಜಿಸಿ ಉದ್ಯಮಿಗಳಾಗಿಸಲಾಗುವುದು. ಕೌಶಲ್ಯಗಳಿಗೆ ಸಂಜೀವಿನಿ ಯೋಜನೆ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಸಂಜೀವಿನಿ ಒಕ್ಕೂಟಗಳ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕ ಉದಯ್ ಕುಮಾರ್ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವೆಂಕಲಕುಂಟದಲ್ಲಿ ನಡೆದ ಶ್ರೀ ಗಣೇಶ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಪದಾಧಿಕಾರಿಗಳ ಬೀಳ್ಕೊಡುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು,
ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸರ್ಕಾರ ಅನುದಾನ ನೀಡುತ್ತದೆ. ಗುಂಪುಗಳಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಂಡು ಸ್ವಾವಲಂಬಿ ಜೀವನ ಕಂಡುಕೊಳ್ಳಬೇಕು. ಮಹಿಳೆಯರನ್ನ ಹೆಚ್ಚಾಗಿ ಸಂಘಗಳಿಗೆ ಸೇರ್ಪಡೆ ಮಾಡಿ ಅವರು ಸಹ ನಿಮ್ಮಂತೆ ಮುಖ್ಯ ವಾಹಿನಿಗೆ ಬರಬೇಕು. ಅವರನ್ನ ಸಂಘಕ್ಕೆ ತರುವ ಜವಾಬ್ದಾರಿ ಸಂಘದ ಮುಖ್ಯಸ್ಥರಾದಾಗಿದೆ ಎಂದರು. 31 ಮಾರ್ಚಿಗೆ ಮುಗಿತೈತೆ ನಮ್ಮ ಹಣಕಾಸು ವರ್ಷ. ಆ ಸುದೀರ್ಘ ಹಣಕಾಸು ವರ್ಷದಲ್ಲಿ ನಾವು ಏನೇನೆಲ್ಲ ವ್ಯವಹಾರವನ್ನು ನಮ್ಮ ಒಕ್ಕೂಟದ ಮೂಲಕ ಮಾಡಿದ್ದೀವಿ, ಅದರಲ್ಲಿ ಎಷ್ಟು ನಮಗೆ ನಮ್ಮ ಒಕ್ಕೂಟ ಫೈನಾನ್ಷಿಯಲಿ ಅಂದರೆ ಹಣಕಾಸು ವಿಚಾರದಲ್ಲಿ ಎಷ್ಟು ನಮ್ಮ ಒಂದು ಸ್ವಾಯತ್ತತೆಯನ್ನು ಸಾಧಿಸಿದ್ದೀವಿ ಅನ್ನೋದು ಭಾಳ ಮುಖ್ಯ. ಅದನ್ನು ನಾವು ಇದನ್ನು ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ, ವಾರ್ಷಿಕ ಸಾಮಾನ್ಯ ಸಭೆ ಅಂದರೆ ಎಲ್ಲ ಸದಸ್ಯರು ನಮ್ಮ ಗಣೇಶ ಸಂಜೀವಿನಿ ಮಹಿಳಾ ಒಕ್ಕೂಟದ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಇಲ್ಲಿ ಭಾಗವಹಿಸಬೇಕು. ಆ ಒಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಆ ಒಂದು ವಿಚಾರಗಳು ಪ್ರಸ್ತಾಪ ಆಗಬೇಕು. ಆ ಒಂದು ಆಗಲೇ ನಮ್ಮ ಇವರು MBK ಅವರೇನು ವರದಿಯನ್ನು ಮಂಡನೆ ಮಾಡಿದರು, ಬಹುತೇಕ ಇದು ಮೊದಲು 2ನೇ ವರ್ಷ, ಇನ್ನೂ ಒಂದು ಸ್ವಲ್ಪ ಅದು ಪಿಕಪ್ ಆಗಬೇಕು, ಬದಲಾವಣೆ ಆಗಬೇಕು. ಏನು ಈ ಒಂದು ಹಣಕಾಸು ವರ್ಷದಲ್ಲಿ ನಾವು ನಮಗೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹುಲಿಗೆಮ್ಮ ತಳವಾರ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹುಸೇನ್ ಅಭಿಯತ್ತಾರ, ಮೇಲ್ವಿಚಾರಕ ಶರಣಪ್ಪ ಎಸ್, ಮಾಧ್ಯಮ ಶಿಕ್ಷಕ ಗಂಗಾಧರ, ಸಂಜೀವಿನಿ ಒಕ್ಕೂಟದ MBK ಗಿರಿಜಾ ಕರೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾರಿ ಪಾಟೀಲ್, VVC ನ್ಯೂಸ್ ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. 2024-25ನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಕಲಾಮಂದಿರದಲ್ಲಿ ಶನಿವಾರದಂದು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ವೃಂದ ಬೇಲೂರು ವತಿಯಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸ್ಯಾಕ್ಸೋಫೋನ್ ವಾದನವನ್ನ ಸಂಜೀವ್, ನಂದೀಶ್, ಶ್ರೀಮತಿ ಚೂಡಾಮಣಿ, ಡೋಲು ವಾದನ ನರಸಿಂಹಸ್ವಾಮಿ, ನಾಗೇಶ್, ಶ್ರೇಯ, ತಾಳ, ಸತೀಶ್, ಶ್ರೀನಿವಾಸ್, ಶ್ರುತಿ, ತ್ಯಾಗರಾಜು ನಡೆಸಿಕೊಟ್ಟರು. ಸಕಲೇಶಪುರ ತಾಲೂಕಿನ ವಿವಿಧೆಡೆ ವರುಣ ಅಬ್ಬರಿಸಿದ್ದು ಬಾಳುಪೇಟೆ, ಬಾಗೆ, ಮಾರನಹಳ್ಳಿ, ಹೆತ್ತೂರು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗುತ್ತಿದ್ದು ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಅರ್ಧ ಗಂಟೆಯಿಂದ ಬಿರುಗಾಳಿ, ಗುಡುಗು, ಸಿಡಿಲು ಸಹಿತ ಎಡಬಿಡದೆ ವರ್ಷಧಾರೆ ಸುರಿಯಿತು. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದ ದೇವತೆಯರು ನವರಾತ್ರಿಯ ನಿಮಿತ್ತವಾಗಿ ನಿರಂತರ 9 ದಿನಗಳ ಕಾಲ ಪ್ರತಿದಿನ ಬಗೆಯ ಪುಷ್ಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಮಾತೆಯರು ಶ್ರೀ ಶಿವಾನಂದ ಶಿವಶಕ್ತಿ ಮಠ ಸ್ವಾಮೀಜಿಯವರಿಂದ ಶ್ರೀದೇವಿಯರ ಪಾರಾಯಣ ಹಾಗೂ ಭಜನಾ ಸೇವೆ ಮಹಾಪ್ರಸಾದ ನೆರವೇರಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಪ್ರಶಾಂತ ಜಕಾತಿ, ಬಸವರಾಜ್ ಜಕಾತಿ, ಶಿವಾನಂದ ಪಾಟೀಲ್, ಬಾಬಾ ಹೊಸಮನಿ, ಉಮೇಶ್ ಹಿರೇಮಠ, ಬಾಬು ಅಂಗಡಿ, ಮಲ್ಲಿಕಾರ್ಜುನ್ ನೀಚನಿ, ಬಸಲಿಂಗಪ್ಪ ಕಾಳಿ ಹಾಗೂ ಇತರರು ಹಾಜರಿದ್ದರು. ಕಾರವಾರದ ಪಹರೆ ವೇದಿಕೆಯ 511ನೇ ವಾರದ ಸ್ವಚ್ಛತೆ ನಗರದ ಟಾಗೋರ್ ಕಡಲ ತೀರದಲ್ಲಿ ನಡೆಸಲಾಯಿತು. ಪಹರೆ ವೇದಿಕೆಯ ಸ್ವಚ್ಛತಾ ಕಾರ್ಯದಲ್ಲಿ ಈ ವಾರದ ಉತ್ತಮ ದುಡಿಮೆಗಾರ ಎಂದು ಶ್ರೇಯಸ್ ಶ್ರವಣ್ ಶಿರೋಡ್ಕರ್ಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪಹರೆ ವೇದಿಕೆಯ ಗೌರವಾಧ್ಯಕ್ಷ ಮನೋಜ್, ಅಧ್ಯಕ್ಷ ನಾಗರಾಜ್ ನಾಯಕ್ ಹಾಗೂ ಸದಸ್ಯ ಶಿವಾನಂದ ಶಾನ್ಭಾಗ್ ಹಾಗೂ ಇತರರು ಹಾಜರಿದ್ದರು. ಹೊನ್ನಾವರ ಫೌಂಡೇಶನ್ ವತಿಯಿಂದ ಅಕ್ಟೋಬರ್ 5ರಂದು ಸಂಜೆ ಹೊನ್ನಾವರದ ಕಾಸರಗೋಡ್ ಟೊಂಕಾ ಬೀಚ್ನಲ್ಲಿ ಬೀಚ್ ಟ್ರೆಕ್ಕಿಂಗ್ ಮತ್ತು ಕ್ಲೀನಪ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮದಲ್ಲಿ ಸಂದೀಪ್ ಹೆಗ್ಡೆ, ಕಾರವಾರದ ಭಾರತೀಯ ನೌಕಾಪಡೆಯ ಕಮಾಂಡರ್ ಶ್ರೀ ದೀಪಕ್ ಮಿಶ್ರಾ, ಸಾಗರ ವಿಜ್ಞಾನಿ ಪ್ರಕಾಶ್ ಮೆಸ್ತಾ, ಜಗದೀಶ್ ತಾಂಡೇಲ್, ಕೊಂಕಣಿ ಕಾರ್ವಿ ಸಮಾಜದ ಟೊಂಕದ ಅಧ್ಯಕ್ಷ ರಾಜೇಶ್ ತಾಂಡೇಕಲ್, ಪ್ರಶಾಂತ್ ಹೆಗಡೆ ಹಾಗೂ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಅಂಚೆ ವಿಭಾಗ ಸ್ಥಾಪನೆಗೆ 60 ವರ್ಷದ ಸಂಭ್ರಮ. ಅಂಚೆ ಇಲಾಖೆಯ ನೌಕರರಿಂದ ರಕ್ತದಾನ ಶಿಬಿರ. ಭಾರತೀಯ ರೆಡ್ ಕ್ರಾಸ್ ಹಾಸನ ಶಾಖೆ ಸಾಥ್. ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಅತ್ಯುತ್ತಮ ಶಿಕ್ಷಕರಿಗೆ ಗೌರವ ಸಮರ್ಪಣೆ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸೇವೆ ಶ್ಲಾಘನೀಯ. ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿವಲಿಂಗಯ್ಯ ಗುಣಗಾನ. ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲು ಜಿಲ್ಲಾ ದೇವಾಂಗ ನೌಕರರ ಸಂಘ ಬೆಂಬಲ. ಸದ್ಬಳಕೆ ಮಾಡಿಕೊಳ್ಳುವಂತೆ ಮೈಸೂರು ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC ಟಿವಿ, ಸತ್ಯದ ಕಡೆ ನಮ್ಮ ನಡೆ.